12 28 29 40 41 51 98 99 100 ನೀರಲ್ಲಿದ್ದಲ್ಲ ನೀನ್ ಗ್ರೇಟ್ ಅಕ್ಕ. ಸ್ಟಡಿಂಗ್ ಅಲ್ಲೂ ಫಸ್ಟ್, ಸ್ವಿಮ್ಮಿಂಗ್ ಅಲ್ಲೂ ಫಸ್ಟ್. ಈ ಸೂರ್ಯಗೌಡನ್ ಕಣ್ಣಿಗೆ ನಂದಿನಿ ಬೆಸ್ಟ್. ಅಳುಬೇಡ. ಯಾಕೆ ಅಳ್ತಿದ್ಯಾ? ನಾಳೆ ನನ್ನ ಹೆಂಡತಿ ಆಗೋಳು, ಅಳಬಾರ್ದು. ಹೆಂಡತಿ ಗಿಂಟಿ ಅನ್ಬೇಡ. ನಮ್ಮಪ್ಪಂಗ್ ಗೊತ್ತಾದ್ರೆ ನಿಮ್ಮಪ್ಪ ಅಲ್ಲ ಅವರಪ್ಪ ಬಂದ್ರು ನನ್ನ ಹತ್ರ ಏನು ಕಿಸಿಯಕ್ಕಾಗಲ್ಲ. ಯಾವತ್ತಿದ್ರು ನೀನು ನನ್ನವರು. ಏನು ಸಿಹಿ ಆಗೈತೆ ಕಣ್ಲ. ಎಷ್ಟೇ ಆದ್ರೂ ಈ ಗಾಳೆಗೌಡನ್ ತೋಟದ್ದಲ್ವಾ? ಅಲ್ಲ ಬುದೇ, ನಿಮ್ ಮಗ ಜಮೀನ್ದಾರು ಶಂಕರೇಗೌಡ್ರ ಮಗಳು ನಂದಿನಿ ಅವ್ರ ಮೇಲೆ ಕಣ್ಣಾಕವ್ರಂತೆ. ಮದ್ವೆನೂ ಮಾಡ್ಕತಾರಂತೆ. ಆ ಶಂಕರೇಗೌಡ್ರು ಗೊತ್ತಾದ್ರೆ ಸುಮ್ನೆ ಬಿಡ್ತಾರಾ? ಏನೋ ಮಾಡ್ತಾನ ಶಂಕರೇಗೌಡ. ಅವನ ಮಗಳನ್ನ ಮದುವೆ ಆಗದೆ ಇರೋದಕ್ಕೆ ನನ್ನ ಮಗನಿಗೆ ಏನ್ಲಾ ಕಮ್ಮಿ ಐತೆ? ಗಂಡ್ಸು ಕಂಡ್ರಲ್ಲ ಅವನು. ನನ್ನ ಮಗನೇ, ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತೀನೋ? ನಿನ್ನ ಸಿಗದು ಊರು ಬಾಗಲ್ ತೋಟ ಕಟ್ಬಿಡ್ತೀನಿ. ಅಯ್ಯೋ ಅಯ್ಯೋ ಬಾಬಾ ಬಾಬಾ ಹಂಗೆಲ್ಲ ಮಾಡ್ಬೇಡ ಬಾಬಾ. ಅವನಿಗೆ ಕ್ಷಮಿಸ್ಬಿಡು ಬಾಬಾ. ಬಾಬಾ ನನಗಿರೋನು ಅವನ ಒಬ್ಬನೇ ಮಗ. ಏನೋ ಸಂಬಂಧಿಕರ ಮಗಳಲ್ವಾ ಅಂತ ಸ್ವಲ್ಪ ಸಲಿಗೆಯಿಂದ ಮಾತಾಡ್ಸವನೆ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಬಾಬಾ. ಅವನನ್ನ ಬಿಟ್ಬಿಡು ಬಾಬಾ, ಬಿಟ್ಬಿಡು. ಇನ್ನೊಂದ್ಸಲ ಮಾತಾಡೋದಿರ್ಲಿ. ನೀನ್ ನೆರಳು ಸೋಕಿದ್ರು ಕಬ್ಬಿನ ಗದ್ದೆ ಕರ್ದಾಕ್ಬಿಡ್ತೀನಿ ನಿನ್ನ. ಹೆತ್ತು ಮಗನ್ನ ಕಣ್ಣು ಮುಂದೆ ಅಂತಿದ್ರು, ಅವ್ರನ್ನ ಹೊಡೆಯೋ ಬಿಟ್ಟು ಕೈ ಮುಗಿದ್ದಲ್ಲಪ್ಪ. ಮಗ ಸಮಾಧಾನ ಮಾಡ್ಕೊಳೋ. ಕತ್ತಿಗೆ ತಲೆ ಬಗ್ಗಿಸಿದವನು ಉಳ್ಕೋತಾನೆ, ತಲೆ ಎತ್ತದವನು ಹೋಯ್ತಾನೆ. ಅವನು ಕತ್ತರಿಸಿದ ನನ್ನ ಕಬ್ಬಿನ ಕತ್ತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಕಾಲ್ನಿಂದ ಒತ್ತವನು ಕಾಲ್ ಹಿಡ್ಕೊಂಡು ಕನ್ಯಾದಾನ ಮಾಡೋ ಹಾಗೆ ಮಾಡ್ಲಿಲ್ಲ, ನಾನು ನಿಮ್ಮಪ್ಪ ಕಾಳೆಗೌಡ್ನೆ ಅಲ್ಲ. ನಂದಿನಿ, ಏನ್ ಮಾಡ್ತಾ ಇದ್ಯಾ? ಬಟ್ಟೆ ಎಷ್ಟೊಂದು ಗಲೀಜಾಗಿದೆ. ಏನಿಲ್ಲಮ್ಮ, ಗದ್ದೆ ಕಡೆ ಹೋಗಿದ್ನಲ್ಲ, ಸ್ವಲ್ಪ ಕೆಸರಾಗಿದೆ ಅಷ್ಟೇ. ದೊಡ್ಡ ವಿಐಪಿಗಳ ತರ ಹಿಂದೆ ಹೋಗಿದ್ರಲ್ಲ, ಏನ್ ಮಾಡ್ತಿದ್ರಿ? ನಾವೆಲ್ಲ ಸೇರಿ ಅವ್ನು ಹೊಡೆದಾಗ ಹೊಡೆದಿದ್ ಬಡ್ದು ಅಲ್ಲಮ್ಮ, ಕಪ್ ಕಡ್ದಿದ್ದು, ಗದ್ದೆಯಲ್ಲಿ ಕಡ್ದಿದ್ದು, ಕೆಸರಾಗಿದೆ ಅಷ್ಟೇ. ಏನ್ ಹೋಗಿ ನಿಂಗ ಅದೆಲ್ಲ ಗೊತ್ತಾಗಲ್ಲ. ಗದ್ದೆ ಕೆಲ್ಸ, ನೀ ಹೋಗಿ ತಿಂಡಿ ತಿನ್ನಮ್ಮ. ಅಲ್ಲ ಹೋಗು ರಾಜ, ಏನಾಗಲ್ಲ, ಹೋಗು. ಒಳ್ಳೆ ಹುಡುಗಿ ರೀ, ಅದ್ಯಾವ್ದೋ NRI ಸಂಬಂಧ. ನೀವು ಒಪ್ಕೊಂಡಿದ್ರಿ, ನನ್ಗೂ ಇಷ್ಟ ಆಗಿತ್ತು. ಅದೇನಾಯ್ತು ಅಂತ ವಿಚಾರಿಸ್ಬಾರ್ದಾ? ಮದುವೆ ಯಾವಾಗ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾರ ಜೊತೆ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ, ತಿಂಡಿ ರೆಡಿ ಮಾಡು. ನಮಸ್ಕಾರ ಅಣ್ಣ.
ಯಾರ್ ಬೇಕಿತ್ತು? SMS ಸತ್ಯಣ್ಣನ ಹತ್ರ ಒಂದ್ ಚಿಕ್ಕ ಕೆಲ್ಸ ಕೇಳೋಣಂತ ಬಂದೆ ಅಣ್ಣ. ಅಣ್ಣ ಬರೋ ಹೊತ್ತಾಯ್ತು. ಯಾರಾದ್ರೂ ಅಡ್ಡ ನಿಂತಿದ್ರೆ ಅಡ್ಡ ಸಿಂತಾಕ್ಬಿಡ್ತಾರೆ. ನಿನ್ ಬಗ್ಗೆ ಹೇಳ್ಕೊಳ್ಳುವಂತೆ ಸೈಡಲ್ಲಿ ನಿಂತಿರೋ ಹೋಗು. ಸರಿ ಹಲೋ, SMS alias settlement ಸತ್ಯ. Sell is my hand, India is my hand. ಬಿಸ್ನೆಸ್ ಏನಾದ್ರು ಡಾಲರ್ಸ್ ಅಲ್ಲಿ ಇರಬೇಕು. ಇಂಡಿಯನ್ ಕರೆನ್ಸಿ ನನಗೆ ಅಲರ್ಜಿ, ಫಾರಿನ್ ಕರೆನ್ಸಿ ನನಗೆ ಎನರ್ಜಿ. ಏಯ್, ಯಾರ ನೀನು? ದೇವಸ್ಥಾನದಲ್ಲಿ ಹೂಮಾರಂತರ ಕಾಣ್ತಿದ್ಯಾ? ಅಯೋಗ್ಯ ಅಂತಂದು ಬಂದು ನನ್ ಕಾಲ್ ಹಿಡ್ಕೊತಿದ್ಯಾ? ನನ್ಗೆ ಕಾಲ್ ಹಿಡ್ಕೊಳ್ಳೋಣ ಪಾಲ್ ಕೆಲವ್ರನ್ನ ಕಂಡ್ರಾಗಲ್ಲ. ಅದನ್ನ ನೀನ್ ಕೇಳ್ತಾ ಇದೀನಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಕೃಷ್ಣ ಅಂತ ಅಣ್ಣ. 3 ದಿನದಿಂದ ನಿಮ್ಮನ್ನ ನೋಡ್ಕೊಂಡ್ ಬರ್ತಾ ಇದೀನಿ ಅಣ್ಣ. ಒಂದ್ ಚಿಕ್ಕ ಕೆಲ್ಸ ಬೇಕಾಯ್ತಣ್ಣ. ನಿಮ್ ಪಕ್ಕ ಅಭಿಮಾನಿ ಕಣ ನಾನು. ಅಭಿಮಾನಿ ಅಂತ ನೀನು ಸಂಗ ಕಟ್ತಾನೆ ಏನಪ್ಪ? ಓಕೆ, ನೋಡೋಣ. ನೋಡೋದಕ್ಕೊಳ್ಳೆ ಪಾಪ ತರ ಇದೆಯಾ? ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಮ್ಮ. ಇಲ್ಲಿ ಸಾಫ್ಟ್ ಆಗಿದ್ರೆ ಆಗಲ್ಲ, ರಫ್ ಆಗಿರ್ಬೇಕು. ನಂತರ ನಾಮ ಹಿಂಗ್ ಹಾಕೊಂಡ್ರಾಗಲ್ಲ, ಹೆಂಗ್ ಹಾಕ್ಬೇಕು. ಆಯ್ತಣ್ಣ, ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಅಣ್ಣ. ನೀವು ಅಂದ್ರೆ ನನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ ಅಣ್ಣ. ದುಡ್ಡು ನೋಡಿದ್ರೆ ಭಯ ಆಗತ್ತೆ ನನಗೆ. ನಿಜವಲ್ಲೂ ಭಯ ಬಿದ್ಬಿಟ್ಟಲ್ಲ ಅಲ್ವಾ? ಹೌದಣ್ಣ. ಬಾ 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 ಬಾ, ಫಾಲೋ. ಏಯ್, ಸಾರಿ ಅಣ್ಣ. ಅಣ್ಣ, ಇದು ರಿಂಗ್ ರೋಡ್ ಲ್ಯಾಂಡ್ ಪೇಪರ್ಸ್ ಸೆಟ್ಲ್ಮೆಂಟ್ ಬಂದಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಣ್ಣ. ಅಣ್ಣ, ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿ ಬರ್ತೀಯಾ? ಇದನ್ನ ರಿಜೆಕ್ಟ್ ಮಾಡು. ಏಯ್, ಶೆಟ್ ಆಡ್ಬೇಕಾದ್ರೆ ಕೋರ್ಟ್ ಇರ್ಬೇಕು, ಕ್ರಿಕೆಟ್ ಆಡ್ಬೇಕಾದ್ರೆ ಬ್ಯಾಟ್ ಬಾಲ್ ಇರ್ಬೇಕು. ಈ SMS ಡೀಲ್ ಮಾಡ್ಬೇಕಾದ್ರೆ ಲ್ಯಾಂಡ್ ಅಲ್ಲಿ ಲಿಟಿಗೇಷನ್ ಇರ್ಬೇಕಮ್ಮ. ಲಿಟಿಗೇಷನ್ ಕ್ಲಿಯರ್ ಆಗಿರೋ ಪ್ರಾಪರ್ಟಿ ಡೀಲ್ ಮಾಡಿದ್ರೆ ನಿಮ್ಗೂ 4 ಕಾಸು ಸಿಗುತ್ತೆ. ಈ ಲಿಟಿಗೇಷನ್ ರಿಸ್ಕ್ ಎಲ್ಲ ಯಾಕಣ್ಣ? ಅದೇ ಕಣ ಲಿಟಿಗೇಷನ್ ಸೀಕ್ರೆಟ್. ಕೊಡೋನ್ಗೂ ಉಂಡೆ ನಾಮ, ತಗೊಳನ್ಗೂ ಉಂಡೆ ನಾಮ. ಈ ಉಂಡೆ ಪೂರ್ತಿ ನಮ್ಗೆ. ಐ ಹೆಡ್ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್. ಓಕೆ ಅಣ್ಣ. ಅಣ್ಣ, ಮೆಲ್ಲಿಗೆ ಮಾತಾಡು. ಗಿರಿನಗರದಲ್ಲಿರೋ ನಮ್ ಲ್ಯಾಂಡ್ ನ ಆ ಕರಿಯ ಒಂದ್ ಕಸ್ಟಡಿಗೆ ತಗೊಂಡಿದ್ದಾನಂತೆ. ಕ್ಯಾಪ್ಟನ್ ಇಲ್ಲ ಅಭ್ಯಾಸ ನ್ಯೂಸ್ ಕೇಳ ಅಭ್ಯಾಸ ಆಗ್ಬಿಟ್ನಲ್ಲೋ. ಇಂಥವನ್ಗೆ ಜನ ನೋಡಿಲ್ವ ನಾನು? ಮಕ ನೋಡ್ಬಿಟ್ಟು ಹಣೆ ಬರ ಹೇಳ್ತೀನಮ್ಮ. ಆದ್ರೂ ಹೊಸಬರ್ ನಂಬರ್ ಕೊಡು. ನಂಬರ್ ಕರಿಯ, ನೋ ಪ್ರಾಬ್ಲಮ್. SMS ಓಕೆ. ನಮ್ ಸತ್ಯನ ಡೀಲ್ ಮಾಡ್ತಾರೋ ಜಾಗದಲ್ಲಿ ಏನಾದ್ರು ತಲೆಗಿಲ್ಲ ಹಾಕಿದ್ರೆ ಇಲ್ಲ ಹೂತಾಕ್ಬಿಡ್ತೀನಿ ನಮ್ಮ ಮಗನೇ. ಅಣ್ಣ, ಈ ರಫ್ ಸಾಕ ಏನೋ ಸ್ವಲ್ಪ ಬೇಕಣ್ಣ? ನಾನು ಹೇಳಿದ್ರು ರಫ್ ಕಾಣ್ಬೇಕು ಅಂತ. ರಫ್ ಆಗಿ ಹ್ಯಾಂಡಲ್ ಮಾಡೋದಂತ ಅಲ್ಲ ಕಣಯ್ಯ. ಏನೇ ನೀವು ಹುಡುಗರು ಕಾಮನ್ ಅಂತೀರಾ? ನಿಮ್ಗೆ ನಮ್ಗೆ ಟೆನ್ಷನ್ ತಂದು ಹಾಕ್ಬಿಡ್ತೀರಾ? ಅಲ್ಲ SMS ಈ ಕಡೆ ಬಾಂಬಾಬು ಸ್ಪೀಕಿಂಗ್. ಸರ್ ಹೇಳಿ ಸರ್. ಬಳ್ಳಾರಿ ಜೈಲಲ್ಲಿ ಮಲ್ಲಾರೆಡ್ಡಿ ಸಿದ್ದಾರೆಡ್ಡಿ ಸಾಯಿಸಿದ ನಾನೇ ಗೊತ್ತು ತಾನೆ? ಗೊತ್ತು ಸರ್. ಟಿವಿ ನಲ್ಲಿ ಉದಯನೇಶ್ವರ ನೋಡಿದೀನಿ ಸರ್. ಸರ್ ನಿಮ್ಗೂ ನಮಗೂ ಏನ್ ಸರ್ ಸಂಬಂಧ? ಗೊತ್ತಿತ್ತು ನಮ್ ತಮ್ಮನ ಮೇಲೆ ಕೈ ಹಾಕಿದ್ಯಾ? ಸರ್ ನಮ್ ತಾಯಿ ಸತ್ತು ನನ್ನ ಕೋರ್ಟ್ ಮೇಲೆ ಕೈ ಹಾಕಲ್ಲ ಸರ್. ನಾನಲ್ಲ ಸರ್ ಹೊಡೆದಿದ್ದು. ಇವನು ಅಶ್ವ ಸರ್ ಕೃಷ್ಣ ಅಂತ ಗೊತ್ತಿದ್ದ ಹೊಡ್ಬಿಟ್ಟ ಸರ್. ತಪ್ಪಾಯ್ ಸರ್. ನಿನ್ ಕೃಷ್ಣನ ಇನ್ನೊಂದು ಗಂಟಲ್ ಮುಗಿಸ್ಬಿಡ್ತೀನಿ, ನೋಡ್ತಾ ಇರೋ. ಸರ್ ಹಲೋ ಸರ್ ನಮ್ ಸ್ವಲ್ಪ ಟೈಮ್ ಕೊಡಿ ಸರ್. ಯಾವನ ಇವನು? ನೋಡ ಇವನು ಯಾರು ಗೊತ್ತೇನೆ? ಇವನು ನೋಡಿದ ಏಟು ಬಳ್ಳಾರಿ ಜೈಲಲ್ಲಿ ಗಂಟೆ ಹೊಡೆದಿದೆ. ಇವ್ನು ಬಾಂಬಾಬು ತಮ್ಮ ಕಣೋ. ಬೇಕಂದ್ರೆ ಜೈಲ್ಗೆ ಹೋಗ್ಬಿಟ್ಟು ಅವನ್ನ ಎತ್ಬಿಡ್ತೀನಿ. ಎತ್ಬಿಡ್ತಾನೆ ತೊಪ್ಪೆನ ಸಗಣಿ ತೊಪ್ಪೆನ. ಬಿಟ್ರೆ ನಮ್ಮಿಬ್ರು ಎತ್ಬಿಡ್ತಾನೆ ಕಣೋ. ಬರ ಎಸ್ಕೇಪ್ ಪ್ರಾಬ್ಲಮ್ ಬಂದಾಗ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೇನಪ್ಪ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಹೋಗ್ತಿರೋದು ಈಗ. ಅಂದ್ರೆ ಇವಾಗ
ಜನಾರ್ದನ ರೆಡ್ಡಿಗೆ ಸಮಸ್ಯೆ ಬಂತು ಅನ್ಕೋ, ಯಡಿಯೂರಪ್ಪ ಹತ್ರ ಹೋಗ್ತಾರೆ. ಯಡಿಯೂರಪ್ಪ ಸಮಸ್ಯೆ ಬಂದ್ರೆ ಸುಷ್ಮಾ ಸ್ವರಾಜ್ ಹತ್ರ ಹೋಗ್ತಾರೆ. ಸುಷ್ಮಾ ಸ್ವರಾಜ್ ಸಮಸ್ಯೆ ಬಂದ್ರೆ ಅಡ್ವಾಣಿ ಹತ್ರ ಹೋಗ್ತಾರೆ. ಅಡ್ವಾಣಿಗೆ ಸಮಸ್ಯೆ ಬಂದ್ರೆ ಏನೋ ಮಾಡ್ತಾರೆ. ನಂತರ ಅದಕ್ಕೆ ಎಲ್ಲಿಗೆ? ಶಂಕರಗೌಡ ಹತ್ರ. ಬಾಬಾ ನೀನು ಬಾ. ಅಣ್ಣ ಯಾರಣ್ಣ ರಾಕ್ಷಸ ಇದ್ದಂಗಿದಾನೆ? ಅವನು ಬದ್ರಿ ಅಂತ, ಶಂಕರೇಗೌಡರು ರೈಟ್ ಹ್ಯಾಂಡ್. ಅವ್ನ್ ತೆಂಗಿನಕಾಯಿ ಸುಳಿತಾವನಲ್ಲ, ಹಂಗೆ ಎಲ್ರನ್ನೂ ಸುಂದಾಕ್ಬಿಡ್ತಾನೆ. ಅವನು ಮುಟ್ಟದ್ ಬೇಡ ಕಣ, ಅವ್ನು ನೋಡ್ರಿ ಸಾಕು ಕೆಳಗಡೆ ಒಂದ್ ಎರಡು ಮಾಡ್ಕೊಂಡ್ಬಿಡ್ತಾನೆ. ಅಣ್ಣ ಬ್ರೈನು ಏನ್ ಸೆಟ್ಲ್ಮೆಂಟ್ ಸತ್ಯಣ್ಣ? ತುಂಬಾ ದಿವಸ ಆದ್ಮೇಲೆ ಈ ಕಡೆ. ಅಯ್ಯೋ, ಯಾವ್ದೋ ಸೆಟ್ಲ್ಮೆಂಟ್ ಹೋಗಿದ್ವಪ್ಪ, ತಗಲಾಕೊಂಡ್ಬಿಟ್ವಿ. ನೀವೇನ್ ಎದ್ಕೋಬೇಡಿ, ಅಣ್ಣ ಒಳಗಿದ್ದಾರೆ, ಧೈರ್ಯವಾಗಿ ಹೋಗಿ. ಆಯ್ತಪ್ಪ, ನಿಧಾನ. ತುಂಬಾ ಉದ್ದ ಇದೆ, ಚುಚ್ಕೊಂಡ್ಬಿಡುತ್ತೆ, ಹುಷಾರು. ಬರೋ. ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇರೋ ನಿಮ್ಗೆ ಇಂತ ನಾಟ್ ರೀಚಬಲ್ ವಿಲೇಜ್ ಅಲ್ಲೂ ಲಿಂಕ್ಸ್ ಇದೆ ಅಂದ್ರೆ ನೀವು ಸಾಮಾನ್ಯದವ್ರಲ್ಲ ಅಣ್ಣ. ನೋಡು, ಎಣ್ಣೆ ಹೊಡಿಬೇಕಂದ್ರೆ ಐಟಮ್ಗಳು ಜೋರಾಗಿರ್ಬೇಕು, ಸೆಟ್ಲ್ಮೆಂಟ್ ಆಗ್ಬೇಕಾದ್ರೆ ಸರ್ಕಲ್ ಇರ್ಬೇಕು. ಶಂಕರೇಗೌಡ್ರ ಮನೇಲಿ ಸೈಲೆಂಟ್ ಆಗಿರ್ಬೇಕು. ಸರಿ ಅಣ್ಣ, ಬಾ. ಶಂಕರೇಗೌಡ್ರ ಮಗಳು ಸಕ್ಕತ್ತಾಗಿದ್ದಾಳಣ್ಣ. ನಾವಿಲ್ಲಿ ಬಂದಿರೋದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳಕ್ಕೆ, ಕ್ರಿಯೇಟ್ ಮಾಡ್ಕೊಳಕಲ್ಲ. ಕಣ್ಣಾಗ್ದೆ ಅನ್ಕೋ, ಕಣ್ಗುಡ್ಡೆ ಕಿತ್ತು ಗೋಲಿ ಆಗ್ಬಿಡ್ತಾರೆ. ಹಂಗ ಬಿಸ್ಕಾಡ್ತಾ ಇದ್ರೆ ಕತ್ತರಿಸಿ ಫುಟ್ಬಾಲ್ ಆಗ್ಬಿಡ್ತಾರೆ. ಸೈಲೆಂಟ್ ಆಗಿರ್ಬೇಕು. ಸರಿ ಅಣ್ಣ. ಅಣ್ಣ, ಈ ಹುಡುಗಿ ನಾನೇನಾದ್ರೂ ವರ್ಕೌಟ್ ಮಾಡ್ಬಿಟ್ರೆ ನಮ್ಗೇನೇ ಪ್ರಾಬ್ಲಮ್ ಬಂದ್ರು ಅವ್ರಪ್ಪ ನಮ್ಮನ್ನೇ ಹುಡ್ಕೊಂಡ್ ಬಂದ್ಬಿಡ್ತಾರ ಅಣ್ಣ. ಹೆಂಗೆ ಐಡಿಯಾ? ಓಸಿ ಕರೆಂಟ್ ಸಿಗುತ್ತೆ ಅಂತ ಎಸಿ ಹಾಕೊಂಡ್ರೆ ಓಕೆ ಕಣೋ. ಡಿಸಿ ಮುಟ್ಟದೆ ಹಾರ್ಟ್ ಅಟ್ಯಾಕ್ ಬರೆಸ್ಬಿಟ್ಟಿದ್ದಲ್ಲ. ಹೋಗಿದ್ದಕ್ಕೆ ಅಮ್ಮ ಹೊಟ್ಟಿಗೆ BP ಶುಗರ್ ಪೈಲ್ಸು ಎಲ್ಲ ಬರ್ಸ್ಬಿಟ್ಟಿದ್ದ. ಅಮ್ಮ ನಮಸ್ಕಾರ ಅಣ್ಣ. ಕೂತ್ಕೋ. ಇರ್ಲಿ ಬಿಡೋಣ. ಏನ್ ಸತ್ಯ, ಏನ್ ಸಮಾಚಾರ? ಅವನ ಯಾರೋ ಬಳ್ಳಾರಿ ಬಾಂಬಾಬು ಅಂತ ಕಣ. ಅವನು ಬಾಂಬ್ ಹಾಕ್ತೀನಿ, ಬ್ಲಾಕ್ ಮಾಡ್ತೀನಿ ಅಂತಾನೆ. ಅಣ್ಣ ನಾವ್ ಹೇಳಿದ್ರೆ ನಾವು ಶಂಕರಗೌಡರ ಕಡೆ ಅಂತ ಫೋನ್ ಕಟ್ ಮಾಡ್ತಾನ ಅವನು. ಎಲ್ಲೋ ಏನೋ ಅಂತ ಜೀವನ ಮಾಡೋದ್ ಬಿಟ್ಟು ಊರಾಗಿನ ಪ್ರಾಬ್ಲಮ್ ಎಲ್ಲ ತಲೆ ಮೇಲೆ ಹಾಕೋತಿಯಲ್ಲೋ. ಬೇಕಾ ನಿನ್ಗೆ ಸೆಟಪ್ ಗೆಟಪ್ ಎಲ್ಲ? ರಿಯಲ್ ಎಸ್ಟೇಟ್ ಅಲ್ಲ ಅಣ್ಣ, ಸ್ವಲ್ಪ ರಫ್ ಆಗಿರ್ಬೇಕಣ್ಣ. ಅಣ್ಣ ರಿಯಲ್ ಎಸ್ಟೇಟ್ಗೆ ಗೆಟಪ್ ಬೇಕಣ್ಣ. ಹೂಣ ಅಣ್ಣ, ಆ ಬಾಂಬಾಬು ಒಂದ್ ಫೋನ್ ಮಾಡೋಣ. ಇವ್ ಜೊತೆ ಒಬ್ಬ ಹುಡುಗ ಬಂದಿದ್ದಲ್ಲ, ಅವನು ನಮ್ಮ ನಂದಿ ನಮ್ಮನ್ನ ಎತ್ತಕೊಂಡು ಹೋಗ್ತಿದ್ದಾನ. ನನ್ನ ಜೊತೆ ಬಂದವನ ಅಣ್ಣ, ಯಾರಣ್ಣ ಅವರು? ಅದನ್ನೇ ನಾನ್ ಕೇಳ್ತಾ ಇರೋದು. ಯಾರವನು? ಅಣ್ಣ ನಮ್ ತಾಯಿ ಸತ್ತಲು ಗೊತ್ತಿಲ್ಲಣ್ಣ. ಇವಾಗ ತಾನೇ ಬಂದಾಗ ಕೆಲ್ಸಕ್ಕೆ ಸೇರ್ಸ್ಕೊಂಡೆ, ಒಂದೇ ಒಂದ್ ಗಂಟೆ ಮುಂಚೆ ಅಣ್ಣ. ಅಣ್ಣ, ನನ್ನ ಮಗಳನ್ನ ಕರ್ಕೊಂಡು ಹೋದವನು ಊರು ಬಾಗಿಲು ದಾಟೋದು ಮುಂಚೆ ನನ್ನ ಮಗಳು ನನ್ನ ಮನೇಲಿ ಇರ್ಬೇಕು. ಅವನು ಈ ಭೂಮಿ ಮೇಲೆ ಇರಬಾರ್ದು. ಅಲ್ಲಿವರೆಗೂ ಇವ್ರು ಯಾರು ಬಿಡ್ಬೇಡಿ.